ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಸ್ವಾಗತ. ದಿನಾಂಕ 22/3/2026 ಭಾನುವಾರ ಬೆಳಿಗ್ಗೆ 11ರಿಂದ ಸಂಜೆ 4 ಗಂಟೆಯವರೆಗೆ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ 2026-28ನೇ ಸಾಲಿನ ಕಾರ್ಯಕಾರಿ ಸಮಿತಿ ಚುನಾವಣೆ ನಡೆಯಲಿದ್ದು, ಟಿ.ಬಿ. ಶೇಖರ್ ರವರ ನಾಯಕತ್ವದ ಸಮಾಜಮುಖಿ ಚಿಂತಕರ ತಂಡದಿಂದ 15 ಜನ ಚುನಾವಣೆಯಲ್ಲಿ ಭಾಗವಹಿಸುತ್ತಿದ್ದು, ಸಂಸ್ಥೆಯ ಸಮಗ್ರ ಅಭಿವೃದ್ಧಿ ಹಾಗೂ ಏಳಿಗೆಗಾಗಿ ಸಮಾಜಮುಖಿ ಚಿಂತಕರ ತಂಡಕ್ಕೆ ತಮ್ಮ ಅಮೂಲ್ಯವಾದ ಮತವನ್ನು ನೀಡಿ ಜಯಶೀಲರನ್ನಾಗಿ ಮಾಡಬೇಕೆಂದು ತಂಡದ ಮುಖಂಡರಾದ ಟಿ.ಬಿ. ಶೇಖರ್ ಅವರು ಸುದ್ದಿಗೋಷ್ಠಿಯ ಮುಖಾಂತರ ವಿನಂತಿಸಿಕೊಂಡಿದ್ದಾರೆ. ವರದಿ ಕಲ್ಪತರು ನ್ಯೂಸ್. ಸಮಾಜಮುಖಿ ಚಿಂತಕರ ತಂಡದ ನಾಯಕನಾಗಿ ರೆಡ್ ಕ್ರಾಸ್ ಸಂಸ್ಥೆಗೆ ಈ ದಿವಸ ಅಂದರೆ ಭಾನುವಾರದ ದಿವಸ 22ನೇ ತಾರೀಕು ನಡೆಯುವಂತಹ ಚುನಾವಣೆಯಲ್ಲಿ ನಾವು 15 ಜನದ ತಂಡ ಭಾಗವಹಿಸ್ತಾ ಇದ್ದೀವಿ. ಈ ಒಂದು ತಂಡಕ್ಕೆ ನಿಮ್ಮ ಅಮೂಲ್ಯವಾದ ಮತವನ್ನು ನೀಡಿ ನಮ್ಮನ್ನು ಈ ಸಮಾಜ ಸೇವೆ ಮಾಡೋದಕ್ಕೋಸ್ಕರವಾಗಿ ನೇಮಿಸಬೇಕು ಅಂತ ನಿಮ್ಮಲ್ಲಿ ಕಳಕಳಿಯಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ನಾನು ಟಿ.ಬಿ. ಶೇಖರ್ ಮತ್ತು ನಮ್ಮ ತಂಡದ 15 ಜನರು ಕೂಡ ಈಗಾಗಲೇ ಏನು ರೆಡ್ ಕ್ರಾಸ್ ಸಂಸ್ಥೆಯಲ್ಲಿ ಏನು ವ್ಯವಸ್ಥೆಗಳು ಮಾಡ್ಕೊಂಬರ್ಬೇಕಾಯಿತು. ಈಗಾಗಲೇ ಹೋದ ವರ್ಷವೂ ಆದರೆ ಈಗ ಹಿಂದಿನ ಟರ್ಮ್ನಲ್ಲೂ ನಾವೇ ಕೆಲಸ ಮಾಡಿ ಅದನ್ನು ಮಾಡ್ಕೊಂಬಂದಿದ್ದೀವಿ. ಹಾಗಾಗಿ ಈಗೇನು ಇದು ಎಲೆಕ್ಷನ್ನು ನಡೀಬಾರ್ದಾಗಿತ್ತು, ಆದರೆ ಒಬ್ಬರೇ ಈ ಒಂದು ಹಲವಾರು ವರ್ಷದಿಂದ ಈ ಒಂದು ಸಂಸ್ಥೆಯಲ್ಲಿ ಬೆಳ್ಕೊಂಬಂದಿದ್ದಾರೆ. ಬೇರೆಯವ್ರಿಗೆ ಅವಕಾಶ ಸಿಕ್ಕಿರಲಿಲ್ಲ. ಹಾಗಾಗಿ ಹೈಕೋರ್ಟ್ ನಿರ್ದೇಶನದಂತೆ ಈ ವರ್ಷ ಈ ಸಾಲಿನಲ್ಲಿ ಮತ್ತೆ ಎಲೆಕ್ಷನ್ ಮುಖಾಂತರವಾಗಿ ಸೆಲೆಕ್ಷನ್ ಆಗಬೇಕು ಅನ್ನೋ ಒಂದು ಉದ್ದೇಶ ಇದೆ. ಹಾಗಾಗಿ ನೀವೆಲ್ಲರೂ ಮತ್ತೊಮ್ಮೆ ನಿಮ್ಮಲ್ಲಿ ಮನವಿ, ನಮ್ಮ 15 ಜನದ ತಂಡಕ್ಕೆ ನೀವು ಪ್ರೋತ್ಸಾಹ ನೀಡಿ ನಮ್ಮನ್ನು ಚುನಾಯಿಸಬೇಕು ಅಂತಂದ್ಬಿಟ್ಟು ನಿಮ್ಮಲ್ಲಿ ಕಳಕಳಿಯಾಗಿ ಪ್ರಾರ್ಥನೆ ಮಾಡ್ತೀವಿ. ಸುಮಾರು 940 ಜನ ವೋಟಿಂಗ್ ಇದಿದೆ. ಅದರಲ್ಲಿ ಹಲವಾರು ಜನ ಅಂದರೆ ಪೂರ್ತಿ ಅದರಲ್ಲಿ ಇದಿಲ್ಲ, ಯಾಕೆಂದರೆ ಕೆಲವರು ನಿಧನರಾಗಿರೋರಿದ್ದಾರೆ, ಅವ್ರದ್ದು ಡಿಲೀಟ್ ಆಗಿಲ್ಲ ಲೀಸ್ಟು. ಟೋಟಲ್ ಲೀಸ್ಟಲ್ಲಿ 940 ಜನದ ಒಂದು ಲೀಸ್ಟು ಇದೆ. ಮೊದಲನೇದಾಗಿ 3ನೇ ನಂಬರ್ನ ನಮ್ಮ ಟಿ.ಎಸ್. ಕರುಣಾರಾಧ್ಯರವರು, ಉಪಾಧ್ಯಕ್ಷರು ಶಿವಶ್ರೀ ಸೌಹಾರ್ದ ಸಹಕಾರ ಸಂಘ. ಹಾಗೆ 4ನೇ ನಂಬರ್ನ ಆರ್. ಕೃಷ್ಣಯ್ಯನವರು, ಮುಖ್ಯಸ್ಥರು ವರಿನ್ ಇಂಟರ್ನ್ಯಾಷನಲ್ ಸ್ಕೂಲು. ಹಾಗೂ 5ನೇವರಾಗಿ ಅಂದರೆ 5ನೇ ಕ್ರಮಾಂಕ ಇದರಲ್ಲಿ ಎಸ್. ಎನ್. ಕೃಷ್ಣಯ್ಯನವರು, ಗುರುಸ್ವಾಮಿಗಳು ಹಾಗೂ HMT ನಿವೃತ್ತ ನೌಕರರು, ಅಯ್ಯಪ್ಪ ಸ್ವಾಮಿ ದೇವಾಲಯ. ಹಾಗೆ 7ನೇ ಕ್ರಮಾಂಕದಲ್ಲಿ ಗುರುಪ್ರಕಾಶ್ ಬಳ್ಳಾಕುರೆಯ KT ಹೋಟೆಲ್ ವುಡ್ಲ್ಯಾಂಡ್ಸ್ನ ಮಾಲೀಕರು. ಹಾಗೆ 9ನೇ ಕ್ರಮಾಂಕದಲ್ಲಿ ಚೇತನ್ ಮೂರ್ತಿಯವರು, HS ಇಂಜಿನಿಯರು, ವಾಣಿಜ್ಯೋದ್ಯಮಿಗಳು ಹಾಗೂ ಡಿಸೈನರ್ ಸ್ಟುಡಿಯೋ ಇರುವಂಥವ್ರು, ಹೆಬ್ಬೂರು ಶ್ರೀನಿವಾಸ ಮೂರ್ತಿಯವರ ಮಕ್ಕಳು. ಹಾಗೆಯೇ BL ಚಂದ್ರಕೀರ್ತಿರವರು 10ನೇ ಕ್ರಮಾಂಕದಲ್ಲಿ ಅಧ್ಯಕ್ಷರು, ತುಮಕೂರು ಧಾನ್ಯ ವರ್ತಕರ ಸಂಘ. ಇವರ ಅಧ್ಯಕ್ಷರಾಗಿ APMCನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆಗಲೇ 15ನೇ ಕ್ರಮಾಂಕದಲ್ಲಿ KS ಪಂಡಿತ್ರವರು, ನಿವೃತ್ತ ನಿಯಮಿತ ಅಭಿವೃದ್ಧಿ ಅಧಿಕಾರಿ, ಯುನೈಟೆಡ್ ಇಂಡಿಯಾ ಇನ್ಶೂರೆನ್ಸ್ ಕಂಪನಿ ಇರೋರು, ಇವರು ಕ್ಯಾನ್ಸರ್ದವರು. ಹಾಗೆಯೇ 17ನೇ ಕ್ರಮಾಂಕದಲ್ಲಿ D. ಬಸವರಾಜರವರು, ಎಲ್ಲರಿಗೂ ಪರಿಚಿತರಾಗಿರುವಂತಹ ಗಡ್ಡದ ಬಸವರಾಜು ಅನ್ನೋ ಒಂದು ನಾಮಾಂಕಿತವಾದರು, ಅವರು 17ನೇ ಕ್ರಮಾಂಕದಲ್ಲಿದ್ದಾರೆ. ಹಾಗೆಯೇ 18ನೇ ಕ್ರಮಾಂಕದಲ್ಲಿ NV ಬಾಲಾಜಿರವರು, ಚಾವಿ ಸಿಗಪುಡಿಯ ಮಾಲೀಕರು. ಹಾಗೆಯೇ 19ನೇ ಕ್ರಮಾಂಕದಲ್ಲಿ DR ಮಲ್ಲೇಶನವರು, ಜನಪ್ರಿಯ ಅಂತಂದರೆ ಹೆಸರುವಾಸಿಯಾಗಿರುವಂಥ DR ಮಲ್ಲೇಶನವರು. 20ನೇ ಕ್ರಮಾಂಕದಲ್ಲಿ K. ರವಿಕುಮಾರ್ ಅವರು, ಇವರು ರಾಕ್ಲೈನ್ ಪ್ರಧಾನ ಸಂಪಾದಕರು, ಅಮೋಘ TVಯ ಮಾಲೀಕರು ಕೂಡ. ಹಾಗೆಯೇ 21ನೇ ಕ್ರಮಾಂಕದಲ್ಲಿ TK ಲಕ್ಷ್ಮೀನಾರಾಯಣ ರೆಡ್ಡಿ ಅವರು, ನಿವೃತ್ತ ಉಪನಿರ್ದೇಶಕರು, ಆಹಾರ ಇಲಾಖೆ. ಹಾಗೆ 28ನೇ ಕ್ರಮಾಂಕದಲ್ಲಿ ನಾನು ಟಿ.ಬಿ. ಶೇಖರ್, ನಿಕಟಪೂರ್ವ ಅಧ್ಯಕ್ಷ, ರೆಡ್ ಕ್ರಾಸ್ ಸೊಸೈಟಿ ಹಾಗೂ ತುಮಕೂರು ನಗರ ವೀರಶೈವ ಸಮಾಜದ ಮಾಜಿ ಅಧ್ಯಕ್ಷರು ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಹಾಗೆ 29ನೇ ಕ್ರಮಾಂಕದಲ್ಲಿ ಸತೀಶ್ DR, ರಿಲಯನ್ಸ್ ಇನ್ಶೂರೆನ್ಸ್ನ ಏಜೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗೆ 30ನೇ ಕ್ರಮಾಂಕದಲ್ಲಿ
ಟಿ ಸಿ ಸ್ವರೂಪ್ರವರು, ಚಂದ್ರಮೌಳಿ ವಿಘ್ನೇಶ್ವರ ಕಂಪೌಂಡ್ಸ್ನ ಮಾಲೀಕರ ಮಕ್ಕಳು, ಯುವ ಪಡೆ ಕೂಡ ನಮ್ಮಲ್ಲಿ ನಮ್ಮ ಈ ಒಂದು 15 ಜನದ ತಂಡದಲ್ಲಿದೆ. ಹಾಗಾಗಿ ತಮ್ಮೆಲ್ಲರ ಅಮೂಲ್ಯವಾದ ಮತವನ್ನು ಈ 15 ಜನದ ತಂಡಕ್ಕೆ ನೀಡಿ ನಮ್ಮನ್ನು ಜಯಶೀಲರನ್ನಾಗಿ ಮಾಡಬೇಕಾಗಿ ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಟೋಟಲ್ ಎಷ್ಟು ಜನ ಬರ್ತಿದ್ದಾರೆ? ಒಟ್ಟಿಗೆ 30 ಜನದ ಒಂದು ಟೋಟಲ್ ಇದಿದೆ. 4 ಜನ ಇದಾಕಿದ್ರು, ಅವರು ಹೋಗ್ತಾ 30 ಜನದ 2 ತಂಡ ಆಗಿದೆ. 15 ಜನದ 2 ತಂಡ ಇದೆ. ಇದರಲ್ಲಿ ಒಂದು ತಂಡನ ಸಮಾಜಮುಖಿ ಚಿಂತಕರ ತಂಡ ಅಂತ ನಾನು ಅದರ ನೇತೃತ್ವವನ್ನು ವಹಿಸಿದ್ದೇನೆ. ಇನ್ನೊಂದು ತಂಡದಲ್ಲಿ ನಮ್ಮ ನಾಗಣ್ಣವರು, ಪ್ರಜಾಪ್ರಗತಿ ನಾಗಣ್ಣವರು ಇನ್ನೊಂದು ತಂಡದ ನಾಯಕತ್ವವನ್ನು ಅವರು ವಹಿಸಿದ್ದಾರೆ.